ಕರ್ನಾಟಕ ಎಲೆಕ್ಟ್ರೋ ಹೋಮಿಯೋಪತಿ ಮೆಡಿಕಲ್ ಅಸೋಸಿಯೇಷನ್ ಕರ್ನಾಟಕ ಹಾಗೂ ಲಿಮ್ರಾ ಎಲೆಕ್ಟ್ರೋ ಹೋಮಿಯೋಪತಿ ಮೆಡಿಕಲ್ ಅಸೋಸಿಯೇಷನ್ ವಿಜಯಪುರ ಸಹಯೋಗದೊಂದಿಗೆ ಇದೇ ದಿನಾಂಕ 27-28 ಫೆಬ್ರವರಿ 2025 ಹಾಗೂ ದಿನಾಂಕ 1-3-2025 ಕಾರ್ಯಾಗಾರ ಶಿಬಿರ ಎಲೆಕ್ಟ್ರೋ ಹೋಮಿಯೋಪತಿ ಮೆಡಿಕಲ್ ಕಾರ್ಯಾಗಾರ ಶಿಬಿರ ಇರುತ್ತದೆ. ಎಲ್ಲ ವೈದ್ಯರು ಇದರಲ್ಲಿ ಪಾಲ್ಗೊಳ್ಳಬೇಕು. ಇದರಲ್ಲಿ ಎಲ್ಲ ಎಲೆಕ್ಟ್ರೋ ಹೋಮಿಯೋಪತಿ ವೈದ್ಯರ ಹಾಗೂ ಗ್ರಾಮೀಣ ವೈದ್ಯರ ಸಮಸ್ಯೆಗಳು ಕುಂದುಕೊರತೆಗಳ ಪರಿಹಾರ ಏನೆಂಬುದು ಕರ್ನಾಟಕ ಎಲೆಕ್ಟ್ರೋ ಹೋಮಿಯೋಪತಿ ಮೆಡಿಕಲ್ ಅಸೋಸಿಯೇಷನ್ ಅಧ್ಯಕ್ಷರಾದ ಶೇಖ್ ಸಾಹೇಬರು ತಿಳಿಸಿಕೊಡ್ತಾರೆ. ಕರ್ನಾಟಕ ಎಲೆಕ್ಟ್ರೋ ಹೋಮಿಯೋಪತಿ ಮೆಡಿಕಲ್ ಅಸೋಸಿಯೇಷನ್ ಹಾಗೂ ಲಿಮ್ರಾ ಮೆಡಿಕಲ್ ಅಸೋಸಿಯೇಷನ್ ವಿಜಯಪುರ ಇವರ ಸಂಯುಕ್ತ ಆಶ್ರಯದಲ್ಲಿ ದಿನಾಂಕ 27-28 ಫೆಬ್ರವರಿ ಹಾಗೂ ಮಾರ್ಚ್ 1 ನಡೆಯಲಿರುವ 3 ದಿನಗಳ ಕಾರ್ಯಾಗಾರ ಹಾಗೂ CME ಕಂಟಿನ್ಯೂಯಿಂಗ್ ಮೆಡಿಕಲ್ ಎಜುಕೇಷನ್ ಎಲೆಕ್ಟ್ರೋ ಹೋಮಿಯೋಪತಿ ವೈದ್ಯರಿಗಾಗಿಯೇ ಅಡ್ವಾನ್ಸ್ ಟ್ರೈನಿಂಗನ್ನು ಏರ್ಪಡಿಸಲಾಗಿದ್ದು, ಇದರಲ್ಲಿ ಕರ್ನಾಟಕದಾದ್ಯಂತ ಎಲೆಕ್ಟ್ರೋ ಹೋಮಿಯೋಪತಿ ಮೆಡಿಕಲ್ ಪ್ರಾಕ್ಟೀಷನರ್ನಲ್ಲಿ ಇದರಲ್ಲಿ ಭಾಗವಹಿಸಿ ತನ್ನ ಕುಂದುಕೊರತೆಗಳ ಬಗ್ಗೆ ಹಾಗೂ ತಮ್ಮ ಉನ್ನತ ಇದರಲ್ಲಿ ಶಿಕ್ಷಣ ಮತ್ತು ಇದರ ಬಗ್ಗೆ ಮಾಹಿತಿ ಹಾಗೂ ಔಷಧಗಳ ಮತ್ತು ಎಲೆಕ್ಟ್ರೋ ಹೋಮಿಯೋಪತಿ ಮೆಡಿಸಿನ್ಸ್ ಬಗ್ಗೆ ಹೆಚ್ಚೆಚ್ಚು ತಿಳುವಳಿಕೆಯನ್ನು ಪಡ್ಕೋಬಹುದು. ಇದು 2 ದಿನಗಳ ಕಾರ್ಯಾಗಾರ ಇರುತ್ತದೆ. ಇದರಲ್ಲಿ ಪೂನಾ, ಬೆಂಗಳೂರು ಹಾಗೂ ವಿಶಾಖಪಟ್ಟಣಂ ಪಟ್ಟಣಗಳಿಂದ ಎಲೆಕ್ಟ್ರೋ ಹೋಮಿಯೋಪತಿ ವೈದ್ಯರು ಇದರಲ್ಲಿ ಭಾಗವಹಿಸ್ತಾರೆ. ಮತ್ತು ಎಲೆಕ್ಟ್ರೋ ಹೋಮಿಯೋಪತಿ ವೈದ್ಯಕೀಯ ಚಿಕಿತ್ಸೆಗೆ ಯಾವುದೇ ತರಹದ ಕೇಂದ್ರ ಸರ್ಕಾರದಿಂದ ಅದಕ್ಕೆ ಬಂಧನ ಇಲ್ಲ. ಕಳೆದ 2000ನೇ ಇಸ್ವಿಯಲ್ಲಿ ಸುಪ್ರೀಂ ಕೋರ್ಟ್ ಕೂಡ ಎಲೆಕ್ಟ್ರೋ ಹೋಮಿಯೋಪತಿ ಅಥವಾ ಅಲ್ಟರ್ನೇಟಿವ್ ಮೆಡಿಸಿನ್ಗೆ ಯಾವುದೇ ನಿರ್ಬಂಧ ಇಲ್ಲ. ಇದು ಎಲೆಕ್ಟ್ರೋ ಹೋಮಿಯೋಪತಿ ಡಿಪ್ಲೊಮಾ ಹೋಲ್ಡರ್ ಅಥವಾ ಸರ್ಟಿಫಿಕೇಟ್ ಹೋಲ್ಡರನ್ನು ತನ್ನ ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗ್ಬೋದಂತ. ಆದಮೇಲೆ 2003ರಲ್ಲಿಯೂ ಕೇಂದ್ರ ಸರ್ಕಾರದ ಒಂದು ಆದೇಶ ಇದೆ. ಅದರಲ್ಲಿಯೂ ಕೂಡ ಏನದ ಎಲೆಕ್ಟ್ರೋ ಹೋಮಿಯೋಪತಿ ಮತ್ತು ಅಲ್ಟರ್ನೇಟಿವ್ ಮೆಡಿಸಿನ್ಸ್ ಯಾವುದೇ ಥರ ಎಜುಕೇಷನ್ ಪ್ರಾಕ್ಟೀಸ್ ಮತ್ತು ರಿಸರ್ಚ್ಗೆ ಯಾವುದೇ ಥರ ಇದಕ್ಕೆ ಬ್ಯಾನ್ ಮಾಡಿಲ್ಲ. ಆದ ನಂತರ 2010ನಲ್ಲಿಯೂ ಕೂಡ ಕೇಂದ್ರ ಸರ್ಕಾರ ಒಂದು ಗೈಡ್ಲೈನ್ ಜಾರಿ ಮಾಡಿದೆ 5/5/2010. ಅದರಲ್ಲಿ ಕೂಡ ಯಾವುದೇ ತರಹದ ಎಲೆಕ್ಟ್ರೋ ಹೋಮಿಯೋಪತಿ ವೈದ್ಯರಿಗೆ ತೊಂದರೆ ಕೊಡುವುದಿಲ್ಲ. ಅದು ಅವರವರ ವೃತ್ತಿಯನ್ನು ಅವರು ಆಪೇತಿಯನ್ನು ಮಾಡ್ಕೊಂಡು ಹೋಗ್ಬೋದು ಅಂತೇಳಿ ಅದರಲ್ಲೂ ಗೈಡ್ಲೈನ್ ಇದೆ. ಆದ ನಂತರ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ ಕೇಂದ್ರ ಸರ್ಕಾರ ಹಲವಾರು ಆದೇಶಗಳಿದ್ದಾವೆ. ಅದಕ್ಕೆ ಗ್ರಾಮೀಣ ಕ್ಷೇತ್ರದ ಎಲೆಕ್ಟ್ರೋ ಹೋಮಿಯೋಪತಿ ಪ್ರಾಕ್ಟೀಷನರ್ ಅರ್ಬನ್ನಲ್ಲಿ ಆಗಲಿ ಅಥವಾ ಗ್ರಾಮೀಣ ಪ್ರದೇಶದಲ್ಲಿ ತನ್ನ ವೃತ್ತಿಯನ್ನು ನಡೆಸ್ಕೊಂಡು ಹೋಗಬೇಕಾದ್ರೆ ಈಗ ಎಲೆಕ್ಟ್ರೋ ಹೋಮಿಯೋಪತಿ ಅವ್ರದ್ದು ಹೆಸರು ಯಾಕೆ ಖರಾಬಾಗ್ಲಾಕತ್ತೈತಪ್ಪ ಅಂತಂದ್ರೆ ಇವರು ಎಲೆಕ್ಟ್ರೋ ಹೋಮಿಯೋಪತಿ ಹೆಸರನ್ನು ಇಟ್ಕೊಂಡು ಅಲೋಪತಿ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಮಾತ್ರನ ಇಲಾಖೆ ಇವರನ್ನ ತೊಂದರೆ ಕೊಡ್ತಾ ಇದೆ. ಯಾಕಂತಂದ್ರೆ ಇಲ್ಲಿಗೆ ಎಲೆಕ್ಟ್ರೋ ಹೋಮಿಯೋಪತಿ ಸರ್ಟಿಫಿಕೇಟ್ ಇಟ್ಕೊಂಡು ಎಲೆಕ್ಟ್ರೋ ಹೋಮಿಯೋಪತಿ ಬಗ್ಗೆ ನಿಮ್ಮಲ್ಲಿ ಡಿಪ್ಲೊಮಾ ಸರ್ಟಿಫಿಕೇಟ್ ಅದಾವು, ಆದ್ರೆ ನೀವು ಇವ್ರು ಮಾಡ್ತಾ ಇದ್ರೇನು ಅಲೋಪತಿ ಟ್ರೀಟ್ಮೆಂಟ್ ಮಾಡ್ತಾರೆ. ಇದಕ್ಕಾಗಿ ಏನಂದ್ರೆ ಇಲಾಖೆ ಅವ್ರ ಮ್ಯಾಗ ಕ್ರಮ ತಗೋತಾ ಇದೆ. ಇವರು ಎಲೆಕ್ಟ್ರೋ ಹೋಮಿಯೋಪತಿಯವರು ತನ್ನ ಪೇತಿಯನ್ನು ಎಲೆಕ್ಟ್ರೋ ಹೋಮಿಯೋಪತಿ ಬಗ್ಗೆ ಹೆಚ್ಚೆಚ್ಚು ಮಾಹಿತಿಯನ್ನು ತಗೊಂಡು ಎಲೆಕ್ಟ್ರೋ ಹೋಮಿಯೋಪತಿ ಏನು ತನ್ನ ವೃತ್ತಿಯನ್ನು ಮುಂದುವರಿಸಿದ್ರೆ ಯಾವುದೇ ಥರ ಕೇಂದ್ರ ಸರ್ಕಾರ ಅಥವಾ ರಾಜ್ಯ ಸರ್ಕಾರಗಳಿಂದ ಯಾವುದೇ ತೊಂದರೆ ಆಗಲ್ಲ. ಅದಾಗಿ ಜುಲೈ 2024 ಕರ್ನಾಟಕ ಹೈಕೋರ್ಟ್ನು ಕೂಡ ಒಂದು ಆದೇಶ ಮಾಡಿದೆ. ಎಲೆಕ್ಟ್ರೋ ಹೋಮಿಯೋಪತಿ ವೈದ್ಯರು KPME ಅಡಿ ರಿಜಿಸ್ಟ್ರೇಷನ್ ಮಾಡೋದು ಅವಶ್ಯಕತೆ ಇಲ್ಲ, ತನ್ನ ವೃತ್ತಿಯನ್ನು ಅವರು ಎಲೆಕ್ಟ್ರೋ ಹೋಮಿಯೋಪತಿ ಪ್ರಾಕ್ಟೀಸನ್ನು ಮಾಡ್ಕೊಂಡು ಹೋಗ್ಬೋದು ಅಂತ. ಅದಕ್ಕಾಗಿ ಈ ಮೂಲಕ ನೀವು ತಿಳಿಸೋದೇನೆಂದರೆ ಕರ್ನಾಟಕದ ಎಲೆಕ್ಟ್ರೋ ಹೋಮಿಯೋಪತಿ ಮೆಡಿಕಲ್ ಪ್ರಾಕ್ಟೀಷನರು ತನ್ನ ವೃತ್ತಿಯನ್ನು ಯಾವ ಪೇತಿಯಲ್ಲಿ ನೀವು ಸರ್ಟಿಫಿಕೇಟ್ ಪಡೆದಿದ್ದೀರೋ ಪಾಸ್ ಆಗಿದ್ದೀರೋ ಅದೇ ವೃತ್ತಿಯನ್ನು ಅದೇ ಪೇತಿಯನ್ನು ಮುಂದುವರಿಸಬೇಕು. ಆಯಿತು, ಹೆಚ್ಚೆಚ್ಚು ನಾಲೆಜ್ ಬೇಕು ಅಥವಾ ನಿಮ್ಮ ಏನಾದರೂ ಕುಂದುಕೊರತೆಗಳನ್ನು ಮತ್ತು ಏನಾದರೂ ಸಮಸ್ಯೆಗಳನ್ನಿದ್ರೆ ನಮ್ಮನ್ನು ನೇರವಾಗಿ ಸಂಪರ್ಕಿಸ್ಬೋದು. ಅಥವಾ ಲಿಮ್ರಾ ಮೆಡಿಕಲ್ ಅಸೋಸಿಯೇಷನ್ ವಿಜಯಪುರ ಅಥವಾ ಕರ್ನಾಟಕ ಎಲೆಕ್ಟ್ರೋ ಹೋಮಿಯೋಪತಿ ಮೆಡಿಕಲ್ ಅಸೋಸಿಯೇಷನ್ ವಿಜಯಪುರ ಎರಡು ಸಂಘಟನೆಗಳಿದಾವು.
ಇದರಲ್ಲಿ ಯಾರಿಗಾದ್ರೂ ನೀವು ಸಂಪರ್ಕ ಮಾಡ್ಬೋದು. ಯಾವುದೇ ಕುಂದುಕೊರತೆ ಆಗಲಿ, ನಿಮ್ಮ ಹೈಕೋರ್ಟ್ ಆದೇಶ ಆಗಲಿ, ಸುಪ್ರೀಂ ಕೋರ್ಟ್ ಬಗ್ಗೆ ಆದೇಶ ಆಗಲಿ, ಅಥವಾ ನಿಮ್ಮ ಇಲಾಖೆಯವರು ಕರ್ನಾಟಕ ಸರ್ಕಾರದ ಯಾವುದೇ ಆದೇಶ ಆಗಲಿ, ಅಥವಾ ಕೇಂದ್ರ ಸರ್ಕಾರದ ಆರೋಗ್ಯ ಇಲಾಖೆದ ಯಾವುದಾದ್ರೆ ನಿಮ್ಗೆ ಆದೇಶಗಳನ್ನ ಪ್ರತಿ ಬೇಕಾಗಿದ್ರೆ ನಮ್ಮನ್ನು ನೇರವಾಗಿ ಸಂಪರ್ಕಿಸಬಹುದು. ಮತ್ತು ನೀವು ಸ್ಪಷ್ಟವಾಗಿ ಏನದ ಎಲೆಕ್ಟ್ರೋಹೋಮಿಯೋಪತಿ ಪ್ರಾಕ್ಟೀಸ್ ಮಾಡ್ತಾ ಇದ್ರೆ ಯಾರಿಗೆ ಅಂಜೋದು ಅವಶ್ಯಕತೆ ಇಲ್ಲ. ನಿಮ್ಮ ಪ್ರಾಕ್ಟೀಸ್ ನೀವು ಮಾಡ್ಕೊಂಡು ಹೋಗ್ಬೋದು. ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ ಆದೇಶಗಳು ನೀವು ಫೇವರ್ನಾಗಿದ್ದಾವೆ. ಅದು ಕೇಂದ್ರ ಸರ್ಕಾರನೂ ಹಲವಾರು ಆದೇಶಗಳು ಕೇಂದ್ರ ಸರ್ಕಾರದ್ದು ಎಲೆಕ್ಟ್ರೋಹೋಮಿಯೋಪತಿ ಮತ್ತು ಅಲ್ಟರ್ನೇಟಿವ್ ಮೆಡಿಸಿನ್ಸ್. ಮತ್ತು ಇದನ್ನು ಇಟ್ಕೊಂಡು ನೀವು BMS ಸರ್ಟಿಫಿಕೇಟ್ ಅಥವಾ ಡಿಪ್ಲೊಮಾ ಸರ್ಟಿಫಿಕೇಟ್ ನೀವು ಇಟ್ಕೊಂಡು ಅಲೋಪತಿ ಪ್ರಾಕ್ಟೀಸ್ ಮಾಡಿದ್ರೆ ಇಲಾಖೆ ನಿಮ್ಮ ಮ್ಯಾಗ ಕ್ರಮ ತಗೊಳ್ತೈತಿ. ಇದಕ್ಕಾಗಿ ಯಾವುದೇ ಥರದ ಅಲೋಪತಿ ಯೂಸ್ ಮಾಡಾರ್ದೆ ನಿಮ್ಮ ಎಲೆಕ್ಟ್ರೋಹೋಮಿಯೋಪತಿ ನಿಮ್ಮ ಪ್ರಾಕ್ಟೀಸನ್ನು, ನಿಮ್ಮ ವೃತ್ತಿಯನ್ನು ನೀವು ಮಾಡ್ಕೊಂಡು ಹೋದರೆ ಯಾವ ಇಲಾಖೆದವರು ನಿಮಗೆ ತೊಂದರೆ ಕೊಡೋಲ್ಲ. ಯಾಕಂದರೆ ಸ್ಪಷ್ಟ ಆರ್ಡರ್ ಇದೆ ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್. ಹೀಗಾಗಿ ಈ ಮುಖಾಂತರ ನೀವು ತಿಳಿಸುವುದೇನೆಂದ್ರೆ, ಇನ್ನು ಮುಂದೆ ಯಾವುದಾದ್ರೂ ಎಲೆಕ್ಟ್ರೋಹೋಮಿಯೋಪತಿ ಪ್ರಾಕ್ಟೀಷನರ್ ನೀವು ಇದ್ರೆ ಏನಾದರೂ ನಿಮ್ಗೆ ಮಾಹಿತಿ ಬೇಕು, ಮೆಡಿಸಿನ್ಸ್ ಬಗ್ಗೆ ಮಾಹಿತಿ ಬೇಕು, ಅಥವಾ ಆ ಪೇತಿ ಬಗ್ಗೆ ಆದೇಶಗಳ ಬಗ್ಗೆ ಏನಾದರೂ ಮಾಹಿತಿ ಬೇಕಾದ್ರೆ ನೇರವಾಗಿ ಏನಂದ್ರೆ ಲಿಬ್ರಾ ಮೆಡಿಕಲ್ ಅಸೋಸಿಯೇಷನ್ ವಿಜಯಪುರ ಅಥವಾ ಕರ್ನಾಟಕ ಎಲೆಕ್ಟ್ರೋಹೋಮಿಯೋಪತಿ ಮೆಡಿಕಲ್ ಅಸೋಸಿಯೇಷನ್ ಇವರಿಗೆ ಏನದ ನೀವು ಸಂಪರ್ಕ ಮಾಡಿಕೊಂಡು ನಿಮ್ಮ ಕುಂದುಕೊರತೆಗಳನ್ನು ನೀವು ಆರಿಸ್ಕೊಳ್ಬೋದು. ಇಂಥೇಳಿ ನಾನು ಈ 2 ಮಾತುಗಳನ್ನು ಮುಗಿಸ್ತೀನಿ. ಜೈ ಹಿಂದ್.